ಸುರಪುರದಿಂದ ರಾಜಿ ಅಪ್ಪಾರಾವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನ್ ಹೇಳ್ತೀರಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ, ಸದನದಲ್ಲಿ ಆಗ್ತಾ ಇರುವಂತಹ ಗಲಾಟೆ ಬಗ್ಗೆ? ಏನ್ ಮೇಡಮ್, ಇವ್ರಿಗೆ ಜನಪ್ರತಿನಿಧಿಗಳಿಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ. ಏನಂದ್ರೆ ಜನರು ನೋಡ್ತಾ ಇದ್ದಾರೆ, ತಾವು ಜನಪ್ರತಿನಿಧಿಗಳು ಓಟ್ ಹಾಕಿ ಆರಿಸ್ತಂದಾರ, ಇವ್ರಿಗೆ ಯಾರಾದ್ರೂ ಸ್ವಲ್ಪನಾದ್ರೂ ಇದು ಇದೆ ಮೇಡಮ್, ಬುದ್ಧಿ ಇದೆಯಾ ಇವರಿಗೆ? ಏನಂದ್ರೆ ಏನು ಅಭಿವೃದ್ಧಿ ಕೆಲಸ ಮಾಡಬಿಟ್ಟು ಮತ್ತೆ ಇದು ಮಾಡಬಿಟ್ಟು ಸಿಡಿ ಹಗರಣ ಅವ್ರ ಮ್ಯಾಗ ಇವ್ರು ಹಾಕೋದು, ಇವ್ರ ಮ್ಯಾಗ ಅವ್ರು ಹಾಕೋದು, ಇದು ಏನು ಜನಪ್ರತಿನಿಧಿಗಳ ಏನು ಒಂದು ಇದು ಇಲ್ಲ ಮೇಡಮ್. ಏನು ಈ ತರ ಮಾಡಿದ್ರೆ ಏನು? ಈಗ ವಿಚಾರ ಏನು ಅಂದ್ರೆ ರಾಜ್ಯವರ ಈ ಗಲಾಟೆಗಳ ಮಧ್ಯೆನೆ ಅವ್ರ ಸಂಬಳ ಡಬಲ್ ಮಾಡುವಂತಹ ವಿಧೇಯಕನ ಅಂಗೀಕಾರ ಮಾಡ್ಕೊಂಡ್ಬಿಟ್ರು. ಜನರಿಗೆ ಬೆಲೆ ಏರಿಕೆಯ ಬರೆ ಅವರಿಗೆ ಅಬ್ಬಬ್ಬ ಲಾಟ್ರಿ ಅನ್ನೋ ರೀತಿ ಆಗ್ಬಿಟ್ಟಿದ್ಯಾ ಅಂತ ಹೇಳಿ. ಏನಿಲ್ಲ ಮೇಡಮ್, ಏನಂದ್ರೆ ಇವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಮಿಡ್ಲಿದ್ದವರು, ಮಾಧ್ಯಮ ವರ್ಗದವರ ಮಿಡ್ಲಿದ್ದವ್ರ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ. ಏನಂದ್ರೆ ತಮ್ಮದೇ ಸಂಬಳ ಜಾಸ್ತಿ ಮಾಡ್ಯೋದು, ಅಭಿವೃದ್ಧಿ. ಈಗ ನೀವು ಹೇಳ್ತಾ ಇದ್ರಿ ಮೇಡಮ್, ನಮ್ಮ ಸುರಪುರದಲ್ಲಿ ಇದು ನಮ್ಮ ST ಸಮುದಾಯದಲ್ಲಿ 15 ಮಂದಿ ಜನಪ್ರತಿನಿಧಿಗಳಿದ್ದಾರೆ. SC/ST ಫಂಡು ಪ್ರೋತ್ಸಾಹಧನ, ಹುಡುಗರಿಗೆ ಪ್ರೋತ್ಸಾಹಧನ ಮತ್ತು ಶಿಷ್ಯ ವೇತನ ಬರ್ತಾ ಇಲ್ಲ. ಅದ್ರ ಬಗ್ಗೆ ಒಬ್ರು ಚಕಾರ ಎತ್ತಾ ಇಲ್ಲ. ಇವರು KN ರಾಜಣ್ಣ ಅವರು, ನಮ್ಮ ಸಮುದಾಯದವರು, ಇವರು KN ರಾಜಣ್ಣ ಅವರು ತಮ್ಮದೇ ಅನೇಕ ಹೇಳ್ತಾ ಇದ್ದಾರೆ, CM ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜನಾಂಗದ ಬಗ್ಗೆ ST ಸಮುದಾಯದವರು ಇಷ್ಟು ಕೋಟಿ ಜನ ಇದ್ದಾರೆ. ಇವ್ರು ಏನಂದ್ರೆ ಬಜೆಟ್, ಸ್ಕಾಲರ್ಶಿಪ್, ಶಿಷ್ಯ ವೇತನ ಮತ್ತು ಪ್ರೋತ್ಸಾಹಧನ, ಹುಡುಗರಿಗೆ ಪ್ರೋತ್ಸಾಹಧನ ಬರ್ತಾ ಇಲ್ಲ ಕರ್ನಾಟಕ ರಾಜ್ಯಾದ್ಯಂತ. ಇಂಥ ಇವರು ಜನಪ್ರತಿನಿಧಿಗಳು ತಾವಂದ್ರೆ ತಾವು ಇದು ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರು ಹೇಳ್ಬೇಕು ಮೇಡಮ್? ಇಂಥವರಿಗೆ ಜನರು ಆರಿಸಿ ತರ್ತಾ ಇದ್ದಾರಲ್ಲ, ಜನರು ಎಷ್ಟು ಮುಗ್ಧ ಇರಬಹುದು ಅಂತ ಅರ್ಥ ಆಗ್ತಾ ಇಲ್ಲ ಜನಪ್ರತಿನಿಧಿಗಳಿಗೆ. ರೈಟ್. ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ತುಮಕೂರಿಂದ ರಾಘವೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಅವರೇ ನಮಸ್ಕಾರ. ರಾಘವೇಂದ್ರ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಮೇಡಮ್. ಸರ್, ನೀವು ಹೇಳ್ಬೇಕು ಸರ್, ಏನ್ ಹೇಳ್ತೀರಿ? ಈಗ ಬೆಳಗ್ಗಿನಿಂದ ಸದನದಲ್ಲಾದಂತಹ ಗಲಾಟೆಯನ್ನ ಗಮನಿಸಿದ್ರಿ, ಕಳೆದ 2 ದಿನಗಳಿಂದ ಆಗ್ತಾ ಇರುವಂತಹ ರಾಜಕೀಯ ಚರ್ಚೆಗಳನ್ನ ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಏನಾಗ್ತಾ ಇದೆ ಅಂದ್ರೆ, ಇದು ಸುಮ್ನೆ ಇದು ನಾಟಕ ಅನಿಸ್ತಾ ಐತೆ ನಮ್ಗೆ. ಯಾಕೆಂದ್ರೆ ಸುಮ್ನೆ ಮಾತಿದ್ರೆ ಕೆಲವರೆಲ್ಲ ಹೇಳ್ತಾರೆ, ಸುಮ್ನೆ ಡಿ ಕೆ ಶಿವಕುಮಾರ್ ಎಲ್ಲ ಅವರು ಒಂದೇ ಸಲ ಮಾತೆತ್ತಿದ್ರೆ ಅವ್ರ ಮೇಲೆ ಹಾಕ್ಬಿಟ್ರಂಗೆ. ರಾಜಣ್ಣ ಇದೇ ನಾಟಕ ಆಡ್ತಿರ್ಬಾರ್ದು. ಮೊದ್ಲೇ ಅವ್ರಿಗೆ ಇದೊಂದು ಗೂಬೆ ಕುಂಡ್ರಸಕ್ಕೆ ಯಾಕೆ ಮಾಡಿರ್ಬಾರ್ದು? ಜನಗಳು ಕೆಲವರು ಹೇಳೋದು, ಮಾತೆತ್ರ ಡಿ ಕೆ ಶಿವಕುಮಾರ್ ಏನೋ ಅವ್ರು ಅದೇ ಕೆಲಸ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಇರೋದು. ಅಲ್ಲ, ಎಲ್ಲೂ ನೇರವಾಗಿ ಎಲ್ಲೂ ಹೆಸರು ಹೇಳಿಲ್ಲ. ಅಲ್ಲ, ಬೇರೆಯವರೆಲ್ಲ ಹೇಳ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಅಂತ. ಡಿ ಕೆ ಶಿವಕುಮಾರ್ ಏನೋ ಅದೊಂದೇ ಕೆಲಸ ಅಂತ, ಅದೇ ಕೆಲಸಕ್ಕೆ ಅವ್ರು ಇರೋದು. ಸುಮ್ನೆ ಯಾರೋ ಮಾಡಿರ್ತಾರೆ, ಏನೋ ಒಂದು ಗೂಬೆ ಕುಂಡ್ರಸಕ್ ಮಾಡ್ಬಿಡೋದು. ಇದು ನಮ್ಗೇನೋ ಅವರು ರಾಜಣ್ಣ ಅವ್ರ ವ್ಯಕ್ತಿತ್ವ ನೋಡಿದ್ರೆ ಏನೋ ಸುಮ್ನೆ ನಾಟಕ ಮಾಡ್ತಾರೆ ಅನ್ನೋ ಇದೈತೆ ಅಷ್ಟೇ. ರಾಜಣ್ಣ ಅವ್ರು ಹೇಳ್ತಾ ಇರೋದೇ ಸುಳ್ಳು ಅಂತ ಹೇಳ್ತೀರಿ? ಸುಳ್ಳು ನಿಜಾನ ಗೊತ್ತಿಲ್ಲ, ಬಟ್ ಡಿ ಕೆ ಶಿವಕುಮಾರ್ ಮೇಲೆ ಹಾಕೋದು ಅಷ್ಟು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಅಲ್ಲ, ಡಿ ಕೆ ಶಿವಕುಮಾರ್ ರಾಜಣ್ಣ ಅವ್ರು ಮಾಡಿ ಏನ್ ಸಾಧನೆ ಮಾಡ್ಬೇಕಾಗಿದೆ ಹೇಳ್ರಿ? ರಾಜಣ್ಣ ಅವ್ರ ಮೇಲೆ ಸಾಧನೆ ಮಾಡಿ ಇದ್ ಮಾಡಕ್ಕೇನು ಅಂತ ದೊಡ್ಡ ಇದೇನು ಆಗ್ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ಗೆ. ಬಿಜೆಪಿನವರು ಹಂಗೆ ಹೇಳ್ತಾರೆ, ಇಲ್ಲಿ ಕಾಲ್ ಮಾಡಿ ಕೆಲವರು ಹೇಳ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅಂತ. ಡಿ ಕೆ ಶಿವಕುಮಾರ್ ಏನು ಅದೇ ಕೆಲಸ ಮಾಡೋದಕ್ಕೆ ಇರೋದು? ಬೇಜಾರಾಗುತ್ತೆ ಮೇಡಮ್, ಸುಮ್ನೆ ಎಲ್ಲ ಹಂಗೆಲ್ಲ ಸುಮ್ನೆ ಒಬ್ಬರ ಮೇಲೆ ಹೇಳ್ಬಿಟ್ರೆ. ಕುರ್ಚಿಗೋಸ್ಕರ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ಕೆಲವರ ಅಭಿಪ್ರಾಯ, ಕರೆ ಮಾಡಿದವ್ರದ್ದು. ಕುರ್ಚಿಗೋಸ್ಕರ ಏನ್ ರಾಜಣ್ಣ ಏನ ಅಷ್ಟು ಅವ್ರ ಲೆವೆಲ್ನವ್ರು ಹೋಗ್ಲಿ ಮಾಡೋದಕ್ಕೆ? ಸುಮ್ನೆ ಅಲ್ಲ, ರಾಜಣ್ಣ ಅವ್ರ ಪಾಪ ಇರ್ಬೋದೇನೋ, ಅವ್ರು ಏನೋ ಹೇಳ್ತಾ ಇದಾರೆ, ಆರೋಪ ಮಾಡ್ತಾ ಇದಾರೆ, ಬಟ್ ಅವ್ರೇನ್ ಹೇಳಿಲ್ವಲ್ಲ ಇಂಥವ್ರೆ ಅಂತ. ರೈಟ್. ಬಿಜೆಪಿನವ್ರು ಹೇಳೋದು ಮಹಾನಾಯಕ ಅಂತ ಇವ್ರು ಹೇಳ್ತಾರೆ, ಜನಗಳು ಕೆಲವರು ಕಾಲ್ ಮಾಡಿ ಡಿ ಕೆ ಶಿವಕುಮಾರ್ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಎಲ್ಲಾ ವಿಷಯದಲ್ಲೂ ಇದ್ರಲ್ಲೇ ಹೇಳುತ್ತಂದ್ರೆ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ರೈಟ್ ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.